ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ತುಂಬ ಜನ ನಾನು ಇತ್ತೀಚೆಗೆ ವಿಡಿಯೋಗಳನ್ನು ಮಾಡಬೇಕಾದ್ರೆ ಕಮೆಂಟ್ಸ್ಗಳಲ್ಲಿ ನೋಡ್ತಾ ಇರ್ತೀನಿ, ಮೇಡಮ್ TET ಎಕ್ಸಾಮ್ ಯಾವಾಗ, HSTR ಯಾವಾಗ, GPSTR ಯಾವಾಗ ಕೇಳ್ತಾನೆ ಇರ್ತೀರಾ. ಸೊ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, TET ಪರೀಕ್ಷೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ನೋಟಿಫಿಕೇಷನ್ ಆಗುವಂತಹ ಎಲ್ಲ ಸಾಧ್ಯತೆಗಳು 99% ಇದೆ. ಸೊ ಈ ಮಂತ್ ಅಂದರೆ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ನೋಟಿಫಿಕೇಷನ್ ಕೊಟ್ಟರೆ ನಿಮಗೆ ಜೂನ್ ಇಲ್ಲ ಅಂತಂದರೆ ಜುಲೈ ಫಸ್ಟ್ ವೀಕಲ್ಲಿ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಇರುವಂತಹ 2 ತಿಂಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಯಾವುದು ನಿಮಗೆ ಟಫ್ ಅಂತ ಅನಿಸುತ್ತೆ ಆ ಸಬ್ಜೆಕ್ಟ್ ಕಡೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಗೊತ್ತು 2023ವರೆಗೆ ಏನು TET ಎಕ್ಸಾಮ್ ಆಯಿತು, ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಪಾಸ್ ಮಾಡ್ಕೊಂಡಿರ್ತೀರ. 2024ಅಲ್ಲೇ ಆದಂತಹ ಒಂದು TET ಪರೀಕ್ಷೆ ಕ್ವೆಶನ್ ಪೇಪರನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಲಿಷ್ಟತೆಯ ಮಟ್ಟ ಎಷ್ಟಿದೆ ಅಂತ ಹೇಳಿಬಿಟ್ಟು. ಯಾಕಂದರೆ TET ಪರೀಕ್ಷೆನಲ್ಲಿಯೂ ಕೂಡ ನಮಗೆ ಹೇಳಿಕೆ ರೂಪದ ಪ್ರಶ್ನೋತ್ತರಗಳನ್ನು ತಂದಿದ್ದಾರೆ, ಇಂಡೈರೆಕ್ಟ್ ಪ್ರಶ್ನೋತ್ತರಗಳನ್ನು ಜಾಸ್ತಿ ಕೇಳ್ತಾ ಇದ್ದಾರೆ. ನಮಗೆ ಆನ್ಸರ್ ಗೊತ್ತಿದ್ರೂ ಕೂಡ ನಮಗೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಸೊ ಆ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಲಾಸ್ಟ್ ಇಯರ್ ಆದಂತಹ ಪ್ರಶ್ನೆ ಪತ್ರಿಕೆನ ರೆಫರೆನ್ಸ್ ಆಗಿ ಇಟ್ಕೊಂಡು ಮುಂದೆ ನಾವು ಏನು ಓದ್ತೀವಲ್ಲ, ಸೊ ಅದನ್ನು ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2025ರ ಒಂದು TET ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಪಠ್ಯಕ್ರಮ ಯಾವ ರೀತಿಯಾಗಿ ಇದೆ, 2025ರ ಒಂದು ಹೊಸ ಪಠ್ಯಕ್ರಮ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಕೂಡ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ಸಿಲೆಬಸ್ನ ನೀವು ಇಟ್ಕೊಂಡು ನೀವು ನೆಕ್ಸ್ಟು TET ಪರೀಕ್ಷೆಯನ್ನು ಬರೆಯೋದಕ್ಕೆ ಅಥವಾ ಒಂದು ಪರೀಕ್ಷೆಗೆ ರೆಡಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಎಷ್ಟು ಸಬ್ಜೆಕ್ಟ್ ಇರುತ್ತೆ. ಸಮಾಜ ವಿಜ್ಞಾನ ಒಂದು ಸಬ್ಜೆಕ್ಟ್, ಅದರಲ್ಲಿ ಬರ್ತಕ್ಕಂತಹ ರಾಜ್ಯಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಭೂಗೋಳಶಾಸ್ತ್ರ, ವ್ಯವಹಾರ ಅಧ್ಯಯನ ತುಂಬಾ ಇದೆ. ನಿಮಗೆ ಓದ್ತೀನಿ ಅಂತ ಕೂತ್ಕೊಂಡ್ರೆ ಎಲ್ಲಾನು 2-3 ಮಂತ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಪಾಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಸಿಲೆಬಸ್ನ ಇಟ್ಕೊಂಡು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತಿಂದನೇ ನೀವು ಈ ಒಂದು ಪಠ್ಯಕ್ರಮದ ಅನುಸಾರವಾಗಿ ನೀವು ಕೂತ್ಕೊಂಡು ಓದಿದ್ರೆ ಖಂಡಿತವಾಗ್ಲೂ ಕೂಡ ನೀವು 100+ ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ನಿಮಗೆ ಗೊತ್ತು TETನಲ್ಲಿ 100+ ಸ್ಕೋರ್ ಮಾಡಿದರೆ ಒಂದು ವ್ಯಾಲ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು. ಫೈನ್, ಜಾಸ್ತಿ ತಡ ಮಾಡೋದು ಬೇಡ. ಈ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ನಿಮ್ಮ ಸ್ನೇಹಿತರು ಯಾರು TET ಪರೀಕ್ಷೆನ ಬರೀತಾರೋ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಸಿಲೆಬಸ್ ಬಗ್ಗೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳ್ತಾ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಪಠ್ಯಕ್ರಮ ವಿಷಯ ಕನ್ನಡ. ಅದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಆಲ್ ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಕನ್ನಡ ವ್ಯಾಕರಣ ಆಗಿರ್ಬೋದು, ಕಡ್ಡಾಯ ಕನ್ನಡ ಆಗಿರ್ಬೋದು, ಸಮಾಸ, ಸಂಧಿ, ಅಲಂಕಾರ ಎಲ್ಲದರ ಬಗ್ಗೆನೂ ಮಾಡಿದ್ದೀನಿ. ಬಟ್ ಇವಾಗ TET ಅಂತ ಬಂದಾಗ ಸ್ವಲ್ಪ ಚೇಂಜಸ್ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಪತ್ರಿಕೆಗಳಲ್ಲಿಯೂ ಕೂಡ ಕನ್ನಡ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಸೊ 30 ಮಾರ್ಕ್ಸ್ಗೆ. ಸೊ ಎರಡೂ ಪೇಪರ್ಗಳಿಗೂ ಕೂಡ ಸೇಮ್ ಸಿಲೆಬಸ್ನ ಇಟ್ಟಿರೋ ಅಂಥದ್ದು ಪೇಪರ್ 1 ಆ್ಯಂಡ್ ಪೇಪರ್ 2. ಏನು ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ ಅಂದರೆ ಕನ್ನಡ ಭಾಷೆಯ ಒಂದು ಉಗಮ ಹೇಗಾಯಿತು, ಆ ಒಂದು ಭಾಷೆಯ ಬೆಳವಣಿಗೆಯ ಹಂತಗಳು ಏನು. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬಂದಾಗ ನಮಗೆ ಹೊಸಗನ್ನಡ, ನಡುಗನ್ನಡ ಮತ್ತು ಹಳೆಗನ್ನಡ ಅಂತ ನಾವು 3 ವಿಧಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಹೊಸಗನ್ನಡದ ಕವಿಗಳಾಗಿರಬಹುದು, ಹಾಗೆ ಅವ್ರಿಗೆ ಸಂದಂತಹ ಪುರಸ್ಕಾರಗಳು, ಬಿರುದುಗಳು, ಪ್ರಶಸ್ತಿಗಳು ಇವುಗಳ ಬಗ್ಗೆ, ಹಳೆಗನ್ನಡದ ಕವಿಗಳ ಬಗ್ಗೆ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ, ಇನ್ನು ನಡುಗನ್ನಡದ ಕವಿಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಇನ್ನು ವ್ಯಾಕರಣ ಅಂತ ಬಂದಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವ್ಯಾಕರಣದ ಬಗ್ಗೆ. ವರ್ಣಮಾಲೆ, ಸಂಯುಕ್ತಾಕ್ಷರಗಳಾಗಿರ್ಬೋದು, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ವ್ಯಯ, ದ್ವಿರುಕ್ತಿ, ಜೋಡು ನುಡಿ, ಹಾಗೆಯೇ ಪದಗಳ ಅರ್ಥಗಳಾಗಿರ್ಬೋದು, ಲೇಖನ ಚಿಹ್ನೆ, ಇನ್ನು ವಾಕ್ಯ ಮತ್ತು ಪ್ರಕಾರಗಳು. ವಾಕ್ಯ ಅಂತಂದರೆ ಸಂಯೋಜಿತ ವಾಕ್ಯ ಬರುತ್ತೆ, ಮಿಶ್ರ ವಾಕ್ಯ ಬರುತ್ತೆ, ಸಾಮಾನ್ಯ ವಾಕ್ಯ ಬರುತ್ತೆ, ಮತ್ತು ಅದರಲ್ಲಿರುವಂತಹ ಪ್ರಕಾರಗಳು, ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ ಮತ್ತು ಪ್ರತ್ಯಯಗಳಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ವ್ಯಾಕರಣಕ್ಕೆ ಬರುವಂಥದ್ದು. ಇನ್ನು ಸಮಾನಾರ್ಥಕ ಪದ ಅಂದರೆ ಒಂದು ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳನ್ನು ಸೂಚಿಸುವಂತಹ ಪದಗಳು ಸಮಾನಾರ್ಥಕ ಪದ. ಮತ್ತು ಆಪೋಸಿಟ್ ವರ್ಡ್,
ಹಾಗೆಯೇ ತತ್ಸಮ ತದ್ಭವಗಳು. ತತ್ಸಮ ತದ್ಭವ ಅಂದರೆ ಸಂಸ್ಕೃತ ಪದ ಅಲ್ಪ ಸ್ವಲ್ಪ ರೂಪಾಂತರ ಹೊಂದಿ ಕನ್ನಡಕ್ಕೆ ಬಂದಂತಹ ಕೆಲವೊಂದು ಪದಗಳು ತತ್ಸಮ ತದ್ಭವ. ಇನ್ನು ಅಲಂಕಾರ ಮತ್ತು ಛಂದಸ್ಸು ಆಗಿರ್ಬೋದು. ಹಾಗೆಯೇ ಕನ್ನಡ ಭಾಷಾ ಬೋಧನೆ ವಿಧಾನ ಮತ್ತು ಬೋಧನಾಶಾಸ್ತ್ರ. ಸೊ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ನಾನು ಕೆಲವೊಂದಷ್ಟು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅವಾಗವಾಗ ಡೈಲಿ ಮಾಡ್ತಾ ಇದ್ದೀನಿ. ತುಂಬ ಜನ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಡೈಲಿ ಮಾಡಿ ಅಂತೀರ. ಮೇ ಬಿ ನೀವು ಫಾಲೋ ಮಾಡ್ತಿಲ್ಲ ಅನ್ಕೊತೀನಿ, ಡೈಲಿ ಫಾಲೋ ಮಾಡ್ತಿಲ್ಲ ಅನ್ಕೊಳ್ತೀನಿ. ಯಾಕಂದರೆ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಫೈನ್. ಇವಾಗ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಫಾಲೋ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಹಾಗೆ ಭಾಷೆ ಮತ್ತು ಸಾಹಿತ್ಯದ ಪ್ರಕಾರಗಳ ಒಂದು ಬೋಧನಾ ತಂತ್ರ ಆಗಿರ್ಬೋದು, ಭಾಷಾ ಕೌಶಲಗಳು, ಜೊತೆಗೆ ಕೌಶಲ್ಯಗಳ ಬೋಧನೆ, ಬೋಧನಾ ಸಂಪನ್ಮೂಲ, ಭಾಷಾ ಕಲಿಕೆಯ ಮೌಲ್ಯಮಾಪನ ಆಗಿರ್ಬೋದು, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿಯ ಅರ್ಹತೆಗಳು, ಏನೇನು ಕ್ವಾಲಿಟೀಸ್ ಬೇಕು, ಹಾಗೆಯೇ ಮಾತೃಭಾಷಾ ಬೋಧನಾ ಪದ್ಧತಿಗಳಾಗಿರ್ಬೋದು, ಕ್ರಿಯಾ ಸಂಶೋಧನೆ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಆ್ಯಕ್ಷನ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಏನು ನಿಮ್ಮ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ. ಸೊ ಇಷ್ಟನ್ನು ನೀವು ಓದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಕನ್ನಡದಲ್ಲಿ 30/30 ನೀವು ಸ್ಕೋರ್ ಮಾಡ್ಬೋದು. ಇಲ್ಲ ಅಟ್ಲೀಸ್ಟ್ 29 ಆದರೂ ನೀವು ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ಇದಿಷ್ಟು ಸಿಲೆಬಸ್ನ ನೀವು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಬುಕ್ಸ್ನ ಓದ್ಕೊಳ್ಬೇಕು ಅಂತ ನಾನು ಇಲ್ಲಿ ಒಂದಷ್ಟು ಬುಕ್ಸ್ಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೀವು ಯಾವುದಾದ್ರೂ ಒಂದು ನಿಮ್ಮ ಒಂದು ಅನುಕೂಲತೆಗೆ ತಕ್ಕ ಹಾಗೆ ನಾನು ಈ ಬುಕ್ಸ್ನ ಪರ್ಚೇಸ್ ಮಾಡಬಲ್ಲೆ ಅಂತ ನಿಮಗೆ ಅನಿಸಿದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ 17ನೇ ಒಂದು ನಂಬರಲ್ಲಿ ಇರುವಂತಹ 6ರಿಂದ 10ನೇ ತರಗತಿಯವರೆಗಿನ ಪ್ರಥಮ, ದ್ವಿತೀಯ, ತೃತೀಯ ಭಾಷೆಗಳ ಕನ್ನಡ ಪಠ್ಯ ಪುಸ್ತಕ. ನೀವು ಇಷ್ಟನ್ನು ಓದಿದರೆ ನಿಮಗೆ ಬೇರೆ ಯಾವ ಬುಕ್ಸನ್ನು ಕೂಡ ಪರ್ಚೇಸ್ ಮಾಡೋ ಅಗತ್ಯ ಇರೋದಿಲ್ಲ. ಬಿಕಾಸ್ ನಾನು TET 2023ಯಲ್ಲಿ ಎಕ್ಸಾಮ್ ಬರೆದು ಫಸ್ಟ್ ಅಟೆಂಪ್ಟಲ್ಲೇ ನಾನು 100+ ಸ್ಕೋರ್ನ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಒಂದು ಅನುಭವದ ಮಾತುಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಯಾವುದೂ ಎಕ್ಸ್ಟ್ರಾ ಬುಕ್ಸ್ನ ತೊಗೊಂಡೇ ಇಲ್ಲ. ಎಲ್ಲದಕ್ಕೂ ಕೂಡ ನಾನು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಹಾಗೆಯೇ ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, 6ನೇ ಕ್ಲಾಸಿಂದ 12th ಸ್ಟ್ಯಾಂಡರ್ಡ್ ತನಕ ಇರುವಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನೇ ನಾನು ರೆಫರ್ ಮಾಡಿದ್ದು ವಿನಃ ಬೇರೆ ಯಾವ ಬುಕ್ಸನ್ನು ಕೂಡ ತೊಗೊಂಡಿಲ್ಲ. ನಾನು ನಿಮಗೆ ಹೇಳೋದು ಇದೊಂದೇ, ನಿಮ್ಮ ಅಕ್ಕಪಕ್ಕದ ಚಿಕ್ಕ ಮಕ್ಕಳಿದ್ರೆ 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ ಅಥವಾ ಶಾಲೆಗೆ ಹೋಗಿ ನೀವು ಕೇಳಿ, 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಬಂದು ಅದನ್ನೇ ಕೂತ್ಕೊಂಡು ಡೈಲಿ ಓದಿದ್ರೆ ನೀವು ಖಂಡಿತ TET ಪರೀಕ್ಷೆನ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡ್ಬೋದು. ಆ ಬುಕ್ ಈ ಬುಕ್ ಅಂತ ಹೋಗೋದಕ್ಕಿಂತ ಟೆಕ್ಸ್ಟ್ ಬುಕ್ಸ್ ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈ ಬುಕ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡೋಕ್ಕೆ ಸಿಗೋದಿಲ್ಲ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಶಾಲೆಗಳಿಗೆ ಹೋಗಿ ನೀವು ಕೇಳಿದರೆ ನಿಮಗೆ ಬುಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಇಲ್ಲಿ ಹಲವಾರು ಬುಕ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ನಾನು ನಿಮಗೆ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನೀವು ಪಾಸ್ ಮಾಡಿ ನೋಡಿಕೊಂಡು ನಿಮಗೆ ಯಾವ ಬುಕ್ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ತೊಗೊಂಡು ಓದ್ಕೊಳ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ 6th to 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ತೊಗೊಂಡ್ರೆ ಅನುಕೂಲ ಆಗುತ್ತೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಬಂದಾಗ ನಮಗೆ ಪೇಪರ್ 1, ಪೇಪರ್ 2 ಎರಡರಲ್ಲೂ ಕೂಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ. ಸೊ ಸೇಮ್ ಸಿಲೆಬಸ್ ಇರುತ್ತೆ. ಪೇಪರ್ 1ಗೂ ಹಾಗೆ ಇರುತ್ತೆ, ಸೇಮ್ ಸಿಲೆಬಸ್ ಕೊಟ್ಟಿರ್ತಾರೆ. ಪೇಪರ್ 2ಗೂ ಕೂಡ ಸೇಮ್ ಸಿಲೆಬಸ್ ಕೊಟ್ಟಿರ್ತಾರೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2. ಸೊ ಇವಾಗ ನಾವು ಕನ್ನಡ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಅಂತ ತೊಗೊಂಡಿರ್ತೀವಲ್ವ ಹೈಸ್ಕೂಲ್ನಲ್ಲಿ. ಸೊ ಹಾಗೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಅಂತ ತೊಗೊಂಡಿರ್ತೀರ. ಅವರು ಸೇಮ್ ಲ್ಯಾಂಗ್ವೇಜ್ 1 ಹಾಗೆ 2 ಯಾರು ತೊಗೊಂಡಿರ್ತಾರೆ ಎಲ್ರಿಗೂ ಕೂಡ ಸೇಮ್ ಸಿಲೆಬಸ್ ಇಟ್ಟಿದ್ದಾರೆ. ಏನು ಸಿಲೆಬಸ್ ಇಟ್ಟಿದ್ದಾರೆ ನೋಡಿ, ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್, ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ ಅಂದರೆ ಪ್ಯಾಸೇಜ್ನ ಕೊಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿ. ಆ ಪ್ಯಾಸೇಜು ಡ್ರಾಮಾ ಆಗಿರ್ಬೋದು ಅಥವಾ ಪ್ರೋಸ್ ಅಂದರೆ ಪ್ರೋಸ್ ಪೊಯೆಟ್ರಿ, ಪದ್ಯ ಭಾಗ, ಗದ್ಯ ಭಾಗ, ನಾಟಕ ಯಾವುದಾದ್ರೂ ಕೊಟ್ಟಿರ್ಬೋದು ನಿಮಗೆ ಒಂದು ಪ್ಯಾಸೇಜ್. ಆ ಪ್ಯಾಸೇಜ್ನ ಓದಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಆನ್ಸರಿಂಗ್ ದ ಕ್ವೆಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜಸ್, ಪ್ರೋಸ್ ಆಗಿರ್ಬೋದು, ಡ್ರಾಮಾ ಆರ್ ಪೊಯೆಟ್ರಿ, ಎನಿಥಿಂಗ್. ಇನ್ನು ನೆಕ್ಸ್ಟು ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಬರುತ್ತೆ, ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಬರುತ್ತೆ, ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆ್ಯಸ್ ಎ ಟೂಲ್. ಸೊ ಇದು ಏನರಲ್ಲಿ ಬರುತ್ತೆ ಅಂದರೆ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಬರುವಂಥದ್ದು. ಇನ್ನು ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಆ್ಯಂಡ್ ಇನ್ ರಿಟರ್ನ್ ಫಾರ್ಮ್. ಸೊ ನೆಕ್ಸ್ಟು ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಅ ಡೈವರ್ಸ್ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಇಲ್ಲಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ಸಲ್ಲಿ ಟೆಕ್ಸ್ಟ್ ಬುಕ್ಸ್ ಬರುತ್ತೆ, ಮಲ್ಟಿಮೀಡಿಯಾ ಮೆಟೀರಿಯಲ್ಸ್ ಬರುತ್ತೆ, ಹಾಗೆಯೇ ರೆಮಿಡಿಯಲ್ ಟೀಚಿಂಗ್ ಅಂದರೆ
ನಾವು ಕನ್ನಡದಲ್ಲಿ ಇದನ್ನು ಪರಿಹಾರಾತ್ಮಕ ಬೋಧನೆ ಅಂತ ಹೇಳಿ ಕರಿತೀವಿ. ಇದೆಲ್ಲವೂ ಏನರಲ್ಲಿ ಬರುತ್ತೆ ಅಂದರೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ಸಲ್ಲಿ ಬರುವಂಥದ್ದು. ಸೊ ಲ್ಯಾಂಗ್ವೇಜ್ ಒನ್ನಲ್ಲಿ ಏನು ಕೊಟ್ಟಿದ್ದಾರೆ ಇಂಗ್ಲೀಷು, ಸೇಮ್ ಲ್ಯಾಂಗ್ವೇಜ್ ಟೂನಲ್ಲೂ ಕೂಡ ಅದೇ ಥರ ಕೊಟ್ಟಿದ್ದಾರೆ. ಸೇಮ್ ಏನು ಸಿಲೆಬಸ್ನ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2ಗೆ ಇಟ್ಟಿರುವಂಥದ್ದು. ಸೊ ಇದರಲ್ಲಿ ಕೆಲವೊಂದು ಗ್ರಾಮರ್ ಕೂಡ ಬರಬಹುದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೆಫರೆನ್ಸಸ್ ಬುಕ್ನ ಇಲ್ಲಿ ನಾನು ಸ್ಕ್ರಾಲ್ ಮಾಡ್ಕೊತಾ ಹೋಗ್ತೀನಿ. ನೀವು ಅದನ್ನು ಪಾಸ್ ಮಾಡ್ಕೊಂಡು ನೋಡ್ಬೋದು. ಇದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ, ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಈ ಬುಕ್ಸ್ನ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಬುಕ್ಸ್ಗಳು ಕೂಡ ತುಂಬಾ ಚೆನ್ನಾಗಿರುವಂತಹ ಬುಕ್ಸ್ಗಳಾಗಿರುತ್ತೆ. ಸೊ ನಾನು ಅದೇ ಹೇಳ್ದಂಗೆ ನಾನು ಇಂಗ್ಲೀಷ್ಗೂ ಕೂಡ ನಾನು ಯಾವುದೇ ಬುಕ್ಸ್ನ ಪರ್ಚೇಸ್ ಮಾಡಿಲ್ಲ. 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಇರತಕ್ಕಂತಹ ಎಲ್ಲ ಏನು ಭಾಷಾಭ್ಯಾಸ ಹಿಂದೆಗಡೆ ಕೊಟ್ಟಿರ್ತಾರಲ್ವ ಅದನ್ನೇ ನಾನು ಓದ್ಕೊಂಡು ಎಕ್ಸಾಮ್ನ ಬರೆದಿದ್ದು. ಸೊ ಇಂಗ್ಲೀಷಲ್ಲೂ ಕೂಡ ಒಳ್ಳೆ ಸ್ಕೋರ್ನ ಮಾಡ್ಬೋದು, 30 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಸಮಾಜ ವಿಜ್ಞಾನ ಪಠ್ಯಕ್ರಮ ಇದಂತೂ ತುಂಬಾ ದೊಡ್ಡದಾಗಿರುತ್ತೆ. ಸಮಾಜ ವಿಜ್ಞಾನ ನಾವು ಎಷ್ಟೇ ಓದಿದ್ರು ಕ್ವೆಶನ್ಸ್ನ ಫ್ರೇಮ್ ಮಾಡಬೇಕಾದ್ರೆ ಎಲ್ಲೆಲ್ಲಿಂದನೋ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ. ಬಟ್ ನಾವು ಎಷ್ಟು ಓದಿರ್ತೀವಿ ಅದರಲ್ಲೇ ಕೊಟ್ಟಿರ್ತಾರೆ, ಬಟ್ ನಾವು ಓದೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇದು ಪೇಪರ್ 1 ಪೇಪರ್ 2 ಎರಡಕ್ಕೂ ಕೂಡ ಸಮಾಜ ವಿಜ್ಞಾನ ಬರುವಂಥದ್ದು. ಸೊ ಇಲ್ಲಿ ಇತಿಹಾಸ ವಿಭಾಗ ಹಾಗೆಯೇ ಭೂಗೋಳಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ಸೊ ಮೊದಲಿಗೆ ಇಲ್ಲಿ ಇತಿಹಾಸ ವಿಭಾಗ ಅಂತ ಕೊಟ್ಟಿದ್ದಾರೆ. ಸೊ ಏನೇನು ಸಿಲೆಬಸ್ ಇದೆ ಇದೆಲ್ಲ ಕೂಡ 8th ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ ತನಕ ಏನೇನು ಸಿಲೆಬಸ್ ಇದೆ ಅದನ್ನು ಡಿವೈಡ್ ಮಾಡಿದ್ದಾರೆ. 3 ತರಗತಿಯಿಂದ ಇತಿಹಾಸ ವಿಭಾಗದಲ್ಲಿ ಎಷ್ಟು ಬರುತ್ತೆ, ಹಾಗೆಯೇ ರಾಜ್ಯಶಾಸ್ತ್ರದಲ್ಲಿ ಎಷ್ಟು ಬರುತ್ತೆ, ಅರ್ಥಶಾಸ್ತ್ರದಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನೀಟಾಗಿ ಅವರು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಈ ಒಂದು ಈ ಒಂದು ಸಿಲೆಬಸ್ನ ನೀವು ಇಟ್ಕೊಂಡು ಓದೋದಕ್ಕೆ ಕೂತ್ಕೊಂಡ್ರೆ ಖಂಡಿತ ನೀವು ಎಲ್ಲ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನ ನೀವು ಆನ್ಸರ್ ಮಾಡ್ತೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟ ಎಲ್ಲ ಸೋಷಿಯಲ್ ಸೈನ್ಸ್ ಲೆಸನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ನಾವು ಏನು ಟೆಕ್ಸ್ಟ್ ಬುಕ್ಸ್ ಇಲ್ಲ ನಮ್ಮ ಹತ್ರ, ನಾವು ಪಾಠನ ಕೇಳ್ತೀವಿ ಅಂತ ಹೇಳಿದ್ರೆ ನೀವು ಪ್ಲೇ ಲಿಸ್ಟ್ನ ನೋಡಿ ನನ್ನ ಅಕೌಂಟಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಲೆಸನ್ಸ್ಗಳು ನಿಮಗೆ ಸಿಗುತ್ತೆ ಸೋಷಿಯಲ್ ಸೈನ್ಸ್ ರಿಲೇಟೆಡ್. ಸೊ ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇತಿಹಾಸ ವಿಭಾಗದಲ್ಲಿ ಆಧಾರಗಳು, ಇದು 8ನೇ ತರಗತಿಯ ಮೊದಲನೇ ಅಧ್ಯಾಯವಾಗಿರುತ್ತೆ. ಆಧಾರ ಅಂತ ಬಂದಾಗ ಚರಿತ್ರೆಗೆ ಆಧಾರ ಏನಕ್ಕೆ ಬೇಕು, ಹಾಗೆ ಅದರ ಒಂದು ಮಹತ್ವ ಆಗಿರ್ಬೋದು, ಶಾಸನ ನಾಣ್ಯಗಳ ಅಧ್ಯಯನ, ಆಮೇಲೆ ಇತಿಹಾಸ ಚರಿತ್ರೆಯ ಪುನರ್ರಚನೆಯಲ್ಲಿ ಈ ಒಂದು ಆಧಾರಗಳ ಪಾತ್ರ ಏನು ಇದೆಲ್ಲ ಬರುತ್ತೆ. ಇನ್ನು ಭರತ ವರ್ಷ ಆಗಿರ್ಬೋದು, ಪ್ರಾಚೀನ ನಾಗರಿಕತೆ, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮ, ವಿದೇಶಿಯರ ದಾಳಿ, ಭಾರತ ನಮ್ಮ ಹೆಮ್ಮೆ, ಹಾಗೆಯೇ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಮೌರ್ಯರು ಮತ್ತು ಕುಶಾನರು, ಗುಪ್ತರು ಮತ್ತು ವರ್ಧನರು. ಇದು ಗುಪ್ತರು ಮತ್ತು ವರ್ಧನರು ಟೆಕ್ಸ್ಟ್ ಬುಕ್ ಪಾರ್ಟ್ 2ನಲ್ಲಿ ಬರುವಂಥದ್ದು. ದಕ್ಷಿಣ ಭಾರತದ ರಾಜವಂಶಗಳಾಗಿರ್ಬೋದು, ಉತ್ತರ ಭಾರತದ ಕೆಲವು ರಾಜವಂಶಗಳು, ಅರಬ್ಬರು, ಟರ್ಕರು ಮತ್ತು ಅಫ್ಘನ್ನರ ದಾಳಿ ಮತ್ತು ಅವುಗಳ ಒಂದು ಪರಿಣಾಮ ಆಗಿರಬಹುದು. ಹಾಗೆಯೇ 6ರಿಂದ 14ನೇ ಶತಮಾನದ ಭಾರತ, ಇದು 9ನೇ ತರಗತಿಯ ಮೊದಲನೇ ಲೆಸನು. ಇಲ್ಲೇ ಬರುವಂಥದ್ದು ಇನ್ನು ಕಾಶ್ಮೀರದ ಕರ್ಕೋಟ್ ಸಾಮ್ರಾಜ್ಯ ಅಂದರೆ ಅಹೋಮ್ ರಾಜಮನೆತನ. ಇದ್ರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಇದ್ರ ಬಗ್ಗೆ ಕ್ವೆಶನ್ ಕೇಳಿದ್ರು, ಸರಾಯ್ ಘಾಟ್ ಸಂಗ್ರಾಮ ಯಾರ ನಡುವೆ ನಡೆದಿದ್ದು ಅಂತ. ಸೊ ನಿಮಗೆ ಈ ಲೆಸನ್ ಓದಿದ್ರೆ ಅರ್ಥ ಆಗುತ್ತೆ ನಿಮಗೆ ಸರಾಯ್ ಘಾಟ್ ಸಂಗ್ರಾಮ ಯಾರ್ಯಾರ ನಡುವೆ ನಡೆಯಿತು ಅಂತಂದ್ಬಿಟ್ಟು, ಅಹೋಮರು ಮತ್ತು ಮೊಘಲರ ನಡುವೆ ನಡೆದಿರುವಂಥದ್ದು. ಸೊ ಈ ಲೆಸನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಭಾರತದ ಮತ ಪ್ರವರ್ತಕರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ, ಅಹೋಮ್ ರಾಜಮನೆತನ. ನೋಡಿಲ್ಲ, ಅಹೋಮ್ ರಾಜಮನೆತನ ಇಲ್ಲಿ ಸಹ ಕೊಟ್ಟಿದ್ದಾರೆ. ಅವರ ಒಂದು ಕೊಡುಗೆಗಳಾಗಿರ್ಬೋದು, ಅವರ ಸಾಧನೆಗಳು ಏನೇನು, ಆಡಳಿತ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಹೋಮ್ ರಾಜಮನೆತನ ಮತ್ತು ಮೊಘಲರು, ಮರಾಠರು ಬಗ್ಗೆ. ಇನ್ನು ಭಾರತಕ್ಕೆ ಯುರೋಪಿಯನರ ಆಗಮನ, 18ನೇ ಶತಮಾನದ ಭಾರತ. ಸೊ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸಪ್ರೇಟ್ ಆಗಿ ಹಿಸ್ಟ್ರಿನೇ ಒಂದು ಗ್ರೂಪ್ ಥರ ಮಾಡಿದ್ದಾರೆ. ಹಿಸ್ಟ್ರಿ ಮತ್ತು ನೆಕ್ಸ್ಟ್ ಭೂಗೋಳಶಾಸ್ತ್ರ ಕೊಟ್ಟಿದ್ದಾರೆ ನೋಡಿ, ಗ್ಲೋಬ್ ಮತ್ತು ನಕ್ಷೆಗಳಾಗಿರ್ಬೋದು, ಭೂಮಿಯ ಸ್ವರೂಪ. ಸೊ ಇದೆಲ್ಲ 8ನೇ ತರಗತಿಯಿಂದ 10ನೇ ತರಗತಿಯ ತನಕ ಇರತಕ್ಕಂತಹ ಎಲ್ಲ ಲೆಸನ್ಸು. ಇನ್ನು ಪೌರನೀತಿ ಮತ್ತು ರಾಜ್ಯಶಾಸ್ತ್ರ ಅಂತ ಬಂದಾಗ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ಇದರಲ್ಲಿ ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರುಗಳ ಬಗ್ಗೆನೂ ಕೂಡ ತಿಳ್ಕೊಬೋದು ನಾವು. ಪೌರ ಮತ್ತು ಪೌರತ್ವ ಅಂದರೆ ಅದರ ಅರ್ಥ ಏನು, ಪೌರರ ಹಕ್ಕು ಮತ್ತು ಕರ್ತವ್ಯಗಳು ಏನು, ಪೌರರು ಮತ್ತು ವಿದೇಶಿಯರ ನಡುವೆ ಇರತಕ್ಕಂತಹ ಒಂದು ವ್ಯತ್ಯಾಸ ಏನು, ಪೌರತ್ವ ಪಡ್ಕೊಳ್ತಕ್ಕಂತಹ ಮತ್ತು ಕಳೆದುಕೊಳ್ತಕ್ಕಂತಹ ಒಂದು ವಿಧಾನ ಏನು, ಪೌರತ್ವ ಕಾಯ್ದೆ 1955, ಇದೆಲ್ಲದರ ಬಗ್ಗೆನೂ ಕೂಡ ಈ ಒಂದು ಲೆಸನ್ ಒಳಗೊಂಡಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ನಾನು ನಿನ್ನೆ ಸೋಷಿಯಲ್ ಸೈನ್ಸ್ ಲೆಸನ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಪ್ರಶ್ನೋತ್ತರಗಳು ಬಂದಿತ್ತು. ಸೊ ನಾನು ಅದೇ ಹೇಳ್ತೀನಲ್ಲ, ನೀವು ಬೇರೆ ಬೇರೆ ಬುಕ್ಸ್ಗಳನ್ನು ರೆಫರ್ ಮಾಡೋದಕ್ಕಿಂತ ನೀವು 8ನೇ ಕ್ಲಾಸಿಂದ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವಂತಹ 6ನೇ ತರಗತಿಯಿಂದ 10ನೇ ತರಗತಿಯ ತನಕ ಸಮಾಜ ವಿಜ್ಞಾನ ಬುಕ್ಸನ್ನು ಓದಿದ್ರೆ ನೀವು 90% ಸೋಷಿಯಲ್ ಸೈನ್ಸಲ್ಲಿ
ಪಕ್ಕಾ ಆಗ್ತೀರಾ. ಎಲ್ಲ ಕ್ವಶನ್ಸ್ನು ನೀವು ಅಟೆಂಡ್ ಮಾಡುವಂತಹ ಒಂದು ಕೇಪಬಿಲಿಟಿ ನಿಮಗೆ ಬಂದಿರತ್ತೆ. ಸೊ ಇವತ್ತಿಂದನೇ ನೀವು ಕುತ್ಕೊಂಡು ಓದೋದಕ್ಕೆ ಶುರು ಮಾಡಿ, ಇಲ್ಲ ಕೆಲವೊಂದು ವಿಡಿಯೋಸ್ಗಳನ್ನು ನೋಡೋದಕ್ಕೆ ಶುರು ಮಾಡಿ ಲೆಸನ್ಸ್ಗಳಿಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಇದು ಇಷ್ಟ ಆಯಿತು. ಪೌರನೀತಿ ನೋಡಿ, ಭಾರತದ ಸಂವಿಧಾನ, ಅದರ ರಚನೆಗಳಾಗಿರ್ಬೋದು, ಹಕ್ಕುಗಳು, ಕರ್ತವ್ಯಗಳು, ರಾಜ್ಯನೀತಿ ನಿರ್ದೇಶನ ತತ್ವಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ, ನ್ಯಾಯಾಂಗ, ಚುನಾವಣಾ ವ್ಯವಸ್ಥೆ, ಇನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳಾಗಿರ್ಬೋದು, ದೇಶದ ರಕ್ಷಣಾ ಪಡೆಗಳು, ಇವೆಲ್ಲ 9th ಸ್ಟ್ಯಾಂಡರ್ಡ್ ಲೆಸನ್ಸು, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳಾಗಿರ್ಬೋದು, ಭಾರತಕ್ಕೆ ಇರ್ತಕ್ಕಂತಹ ಸವಾಲುಗಳು ಮತ್ತು ಅವುಗಳ ಒಂದು ಪರಿಹಾರೋಪಾಯಗಳಾಗಿರ್ಬೋದು. ಈ ಒಂದು ಪಾಠ ಬಹಳನೇ ಸುಂದರವಾಗಿರುವಂತಹ ಪಾಠ. ಇದರಲ್ಲಿ ಕೋಮುವಾದ, ಅನಕ್ಷರತೆ, ಮಹಿಳೆಯರ ಸ್ಥಾನಮಾನ ಏನು, ಇನ್ನು ಬಡತನ ಆಗಿರ್ಬೋದು, ಭ್ರಷ್ಟಾಚಾರ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಒಂದು ಪಾಠದಲ್ಲಿ. ಇನ್ನು ಭಾರತ ಬೇರೆ ಬೇರೆ ದೇಶಗಳ ಜೊತೆಗೆ ಹೇಗೆ ಅದರ ಒಂದು ಸಂಬಂಧ ಹೇಗಿದೆ ಅಂತಕ್ಕಂಥದ್ದು, ಭಾರತ ದೇಶ ಮತ್ತು ನೆರೆ ದೇಶಗಳ ನಡುವಿನ ಸಂಬಂಧ ಹೇಗಿದೆ ಅನ್ನೋಂಥದ್ದು, ಪಾಕಿಸ್ತಾನ ಆಗಿರ್ಬೋದು, ಚೀನಾ, ಬಾಂಗ್ಲಾದೇಶ, ಭೂತಾನ್, ನೇಪಾಳ್, ಹಾಗೆಯೇ ಶ್ರೀಲಂಕಾ, ಅಮೆರಿಕ, ರಷ್ಯಾ, ಇವುಗಳ ಜೊತೆಗೆ ನಮ್ಮ ಭಾರತ ದೇಶ ಯಾವ ರೀತಿಯಂತಹ ಒಂದು ಸಂಬಂಧವನ್ನು ಹೊಂದಿದೆ ಅನ್ನೋದನ್ನ ಈ ಒಂದು ಪಾಠ ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಡುತ್ತೆ. ಸೊ ಜಾಗತಿಕ ಸವಾಲುಗಳಾಗಿರ್ಬೋದು, ಜಾಗತಿಕ ಸಂಸ್ಥೆಗಳು ಮತ್ತು ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಗಿರೋದು, ಹಾಗೆಯೇ ಅಂಗಸಂಸ್ಥೆಗಳು ಏನು, ರಚನೆಯ ಉದ್ದೇಶಗಳು ಏನು, ಇದೆಲ್ಲವನ್ನು ಕೂಡ ಈ ಒಂದು ಲೆಸನ್ಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಇನ್ನು ಸಮಾಜಶಾಸ್ತ್ರ ಅಂತ ಬಂದಾಗ ಮಾನವ ಮತ್ತು ಸಮಾಜ ಆಗಿರ್ಬೋದು, ಮಾನವ ಮತ್ತು ಸಂಸ್ಕೃತಿಯ ಅಂದರೆ ಏನು, ಸಂಸ್ಕೃತಿಯ ಲಕ್ಷಣಗಳೇನು, ಸಾಂಸ್ಕೃತಿಕ ವೈವಿಧ್ಯ, ಆಚಾರ ವಿಚಾರ ಆಗಿರ್ಬೋದು, ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಯಾವ ರೀತಿಯಾಗಿ ಇರುತ್ತೆ, ಹಾಗೆ ವ್ಯಕ್ತಿಯ ಆಂಗಿಕ ಭಾಷೆ ಮತ್ತು ಸಂಭಾಷಣೆ ಆಗಿರ್ಬೋದು, ಪಾತ್ರ ಪ್ರಜ್ಞೆ, ಇದೆಲ್ಲ ಈ ಒಂದು ಪಾಠ ಒಳಗೊಂಡಿರುತ್ತೆ. ಕುಟುಂಬದ ಪ್ರಕಾರಗಳು, ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ, ಸೊ ಇದೆಲ್ಲವನ್ನು ಈ ಪಾಠ ಒಳಗೊಂಡಿರುವಂಥದ್ದು. ಸಮುದಾಯ ಆಗಿರ್ಬೋದು, ಸಾಮಾಜಿಕ ಸ್ತರ ವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮಾಜಿಕ ಸವಾಲು, ಇದೆಲ್ಲ ಸಮಾಜಶಾಸ್ತ್ರಕ್ಕೆ ಬರುವಂಥದ್ದು. ಇನ್ನು ಅರ್ಥಶಾಸ್ತ್ರ ಅಂತ ಬಂದಾಗ ಅರ್ಥಶಾಸ್ತ್ರದ ಅರ್ಥ, ನಾವು ಅರ್ಥಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು, ಅದರ ಒಂದು ಇಂಪಾರ್ಟೆನ್ಸ್ ಏನು, ಡಿಮ್ಯಾಂಡ್ ಆಗಿರ್ಬೋದು, ಸಪ್ಲೈ ಆಗಿರ್ಬೋದು, ಸೊ ಅನುಭೋಗ, ಉಪಯುಕ್ತತೆ, ಬೆಲೆ, ಲಾಭ, ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಬರುತ್ತೆ ಅಂದರೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಈ ಒಂದು ಪಾಠದಲ್ಲಿ ಬರುತ್ತೆ. ಹಾಗೆ ಆರ್ಥಿಕ ರಚನೆ, ಹಣ ಮತ್ತು ಸಾಲ, ಶ್ರಮ ಮತ್ತು ಉದ್ಯೋಗ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳಾಗಿರ್ಬೋದು, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಗ್ರಾಮೀಣಾಭಿವೃದ್ಧಿಯ ಅರ್ಥ ಮತ್ತು ಮಹತ್ವ ಆಗಿರಬಹುದು, ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಏನಿರುತ್ತೆ, ಸೊ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ಇದೆಲ್ಲ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಲೆಸನ್ಸ್ಗಳಾಗಿರುತ್ತೆ. ಇನ್ನು ವ್ಯವಹಾರ ಅಧ್ಯಯನ ಅಂತ ಬಂದಾಗ ವ್ಯವಹಾರ ಮತ್ತು ಅದರ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆ ಏನು, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಆಗಿರ್ಬೋದು, ದೊಡ್ಡ ಪ್ರಮಾಣದ ವ್ಯವಹಾರದ ಸಂಘಟನೆಗಳು, ವ್ಯವಹಾರದ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ, ಬ್ಯಾಂಕ್ ವ್ಯವಹಾರ, ಉದ್ಯಮಶೀಲತೆ, ಇನ್ನು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅಂದರೆ ಗ್ರಾಹಕರ ಹಕ್ಕುಗಳು ಬರುತ್ತೆ, ಸಂರಕ್ಷಣೆ ಬರುತ್ತೆ, ವಿಶ್ವ ಗ್ರಾಹಕರ ದಿನಾಚರಣೆ ಬರುತ್ತೆ, ಯಾವಾಗ ಆಚರಣೆ ಮಾಡ್ತೀವಿ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು, ಇದೆಲ್ಲವೂ ಕೂಡ ಏನರಲ್ಲಿ ಬರುವಂಥದ್ದು, ಸೋಷಿಯಲ್ ಸ್ಟಡೀಸಲ್ಲಿ ಬರುವಂಥದ್ದು. ಸೊ ಇದಿಷ್ಟು ಏನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ಗಳನ್ನು ನೀವು ತಿಳ್ಕೊಂಡ್ರಿ. ಈ ಸಿಲೆಬಸ್ ಪ್ರಕಾರನೇ ನೀವು ಓದೋದಕ್ಕೆ ಶುರು ಮಾಡಿದರೆ ಖಂಡಿತ ನಿಮಗೆ ಸೋಷಿಯಲ್ ಸೈನ್ಸ್ ಕಷ್ಟ ಅಂತ ಅನಿಸೋದೇ ಇಲ್ಲ. ಸೊ ಏನು ಈ ಸಿಲೆಬಸ್ ಕೊಟ್ಟಿದ್ದೀನಿ ಆ ಸಿಲೆಬಸ್ ಪ್ರಕಾರ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಇವತ್ತಿಂದನೇ ಕುತ್ಕೊಂಡು ಓದಿ ನೀವು ಖಂಡಿತ 100+ ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.